ಭವ್ಯ ಗೌಡ ಅವರು ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ, ನೀವೇ ನೋಡ್ತಿರ್ಬೋದು. ಹೌದು, ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ಣ ಧಾರಾವಾಹಿಯಲ್ಲಿ ನಿಧಿ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದ್ರ ಮೂಲಕ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಈಗ ಪ್ರೆಸೆಂಟ್ ದೇವಿ ಎಂಬ ಒಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರ ನಟನೆಯನ್ನ ನೋಡಬಹುದು, ಬಹಳನೇ ಎಂಜಾಯ್ ಸಹ ಮಾಡಬಹುದು. ಮೊದಲ ಸಿನಿಮಾಗೆ ಬಹಳಷ್ಟು ತಯಾರಿ ಮಾಡಿಕೊಂಡು ಶೂಟಿಂಗ್ಗೆ ಅಟೆಂಡ್ ಸಹ ಆಗ್ತಾ ಇದ್ದಾರೆ. ಈಗಾಗಲೇ ಮೊದಲ ಪ್ರೆಸ್ ಮೀಟ್ ಆಯಿತು, ಜೊತೆಗೆ ಐಟಮ್ ಸಾಂಗ್ ನಡೀತಾ ಇದೆ, ಮತ್ತೆ ಫೋಟೋ ಶೂಟ್ ಕೂಡ ನಡೀತು. ಫಸ್ಟ್ ಲುಕ್ ಪೋಸ್ಟರ್ಗೆ ತಯಾರಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಹೊಸ ಕಲಾವಿದರು, ಹೀರೋ ಕೂಡ ಹೊಸಬ್ರು. ಸೊ ಒಂದು ಹೊಸ ಟೀಮ್ ಜೊತೆಗೆ ಬೊಬ್ಬಿ ಅವರ ಒಂದು ಕೆಲಸ ಯಾವ ರೀತಿ ಇರುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನ ಟ್ರೈಲರ್ ಆಗಿರ್ಬೋದು, ಟೀಸರ್ ರಿಲೀಸ್ ಆಗ್ಬೇಕಿದೆ. ಜನರು ಕೂಡ ನೋಡೋಕೆ ಬಹಳನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಬಹಳನೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕನ್ನಡ ಧಾರಾವಾಹಿಯಲ್ಲಿ ನಿಧಿಯಾಗಿ ಇಷ್ಟು ದಿವಸ ಮೋಡಿ ಮಾಡಿದ್ರು, ಅದಕ್ಕೆ ಮುಂಚೆ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದ್ರು. ಈಗ ದೇವಿಯಾಗಿ ಸಿನಿಮಾದಲ್ಲಿ ಯಾವ ರೀತಿ ನಟಿಸ್ತಾರೆ, ದೇವಿ ಎಂಬ ಸಿನಿಮಾದ ಟೈಟಲ್ ನಿಜವಾದ ಅರ್ಥ ಏನು ಎಲ್ಲವನ್ನೂ ಕೂಡ ಕಾದು ನೋಡಬಹುದು. ಬಹಳನೇ ಚೆನ್ನಾಗಿ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಷ್ಟು ದಿವಸ ಅವರು ವೆಯ್ಟ್ ಮಾಡಿದೆ ಅದಕ್ಕೆ. ಯಾಕಂದ್ರೆ ಇವರು ಕಿರುತೆರೆಗೆ ಬಂದು ಸುಮಾರು ವರ್ಷಗಳಾಯ್ತು, ಬಟ್ ಒಳ್ಳೆ ಸಿನಿಮಾ ಕತೆಗಾಗಿ ಕಾಯ್ತಾ ಇದ್ರು. ಇದಕ್ಕೂ ಮುಂಚೆ ಒಳ್ಳೆ ಆಫರ್ಗಳು ಬಂದಿದ್ರು ಕೂಡ ಒಂದೊಳ್ಳೆ ಸಬ್ಜೆಕ್ಟ್ ಇರುವಂತ ಕತೆ ಮಾಡಬೇಕು ಎಂಬ ಆಸೆ ಇಟ್ಕೊಂಡಿದ್ರು. ಸೊ ಅದೇ ರೀತಿ ಈಗ ಒಂದು ದೇವಿ ಎಂಬ ಸಿನಿಮಾ ಒಪ್ಕೊಂಡಿದ್ದಾರಲ್ಲ, ಕತೆ ತುಂಬಾನೇ ಚೆನ್ನಾಗಿದೆ ಅಂತ, ಕತೆ ಸ್ಕ್ರಿಪ್ಟ್ ವರ್ಕ್ ಎಲ್ಲವನ್ನೂ ಕೂಡ ಕೇಳಿ ಒಪ್ಕೊಂಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಇರುವಂತ ಒಂದು ಸಿನಿಮಾ ಇದಾಗಿರುತ್ತೆ. ಒಳ್ಳೆ ಫೈಟ್ ಸಹ ಇರುತ್ತೆ, ಒಳ್ಳೆ ಸಾಂಗ್ಸ್ ಗಳು ಕೂಡ ಇರಲಿದೆಯಂತೆ. ಹೀಗಾಗಿ ಅವರು ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾಕಂದ್ರೆ ಕಿರುತೆರೆಯಲ್ಲಿ ಕನ್ನಡ ಧಾರಾವಾಹಿ ಟಾಪ್ ರೇಟೆಡ್, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಸಿನಿಮಾವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು.